ವಿಷಯವನ್ನು ನಡೆದ್ರೆ ಶಂಕರರು ಈ ನಿರ್ಗುಣ ತತ್ವವನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಪರಮಾತ್ಮನಿಗೆ ಅನೇಕ ಗುಣಗಳಿವೆ, ಅಷ್ಟೆಲ್ಲ ಗುಣಗಳಿದ್ರು ನಿರ್ಗುಣ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಶಂಕರರ ನಿಂದನೆ ಮಾಡುವವರು ಇರ್ತಾರೆ ಲೋಕದಲ್ಲಿ. ಆದ್ರೆ ಅವರೆಲ್ಲರೂ ಸಹ ಇದನ್ನು ತಿಳ್ಕೊಳ್ಬೇಕು. ವಾಸ್ತವವಾಗಿ ಶಂಕರರು ಹೇಳಿದ್ದು ಯಾವುದು ಪ್ರಮಾಣ ಸಿದ್ಧವಾಗಿದೆ, ಯಾವುದನ್ನು ಸಹ ಅವರು ಕಲ್ಪಿತವಾಗಿ ಹೇಳಿದ್ದಲ್ಲ. ಅವರ ಅದು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಏನೇನಿದೆಯೋ, ಉಪನಿಷತ್ತುಗಳಲ್ಲಿ ಮತ್ತು ಆ ಪುರಾಣ ಇತಿಹಾಸಾದಿಗಳಲ್ಲಿ ಏನಿದೆಯೋ ಅದನ್ನೆಲ್ಲದನ್ನು ಅವಲೋಕನೆ ಮಾಡಿ ಅವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿಯೇ ನಾವು ಅವರ ಬಗ್ಗೆ ಹೇಳುವಾಗ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಅಂತ ಹೇಳೋದು. ಅವರು ಎಲ್ಲದನ್ನು ತಿಳಿದವರು, ಅದನ್ನೆಲ್ಲದನ್ನು ತಿಳಿದು ಅಲ್ಲಿ ಅದರ ಒಂದು ಸಾರವನ್ನು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನು ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಆದ್ರಿಂದ ಇಂತಹ ಒಂದು ಸಮಸ್ತ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಸಮಸ್ತ ವೈದಿಕ ವಾಂಗ್ಮಯದಲ್ಲಿರ್ತಕ್ಕಂತಹ ಆ ಸಾರವನ್ನು ಚೆನ್ನಾಗಿ ತಿಳಿದವರಾಗಿ ಅದನ್ನು ಅವರು ನಮಗೆ ತಿಳಿಸಿದ್ದಾರೆ ಅಂತಂದ್ರೆ, ಈಗ ಅಂಥವರನ್ನು ನಿಂದನೆ ಮಾಡುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಯಾರು ಅವರನ್ನು ನಿಂದನೆ ಮಾಡ್ತಾರೋ ಅವರು ಧರ್ಮದ್ರೋಹಿಗಳು. ಇದಕ್ಕಿಂತ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಅದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂತಹ ಒಂದು ನಿಂದನೆಯನ್ನು ಖಂಡನೆ ಮಾಡಬೇಕು. ಅದು ಎಲ್ಲಿದ್ರೂ ಸಹ ಅದನ್ನು ಎಲ್ಲರೂ ಸಹ ಖಂಡನೆ ಮಾಡಬೇಕು. ಅದನ್ನು ಇದು ಸಹಿಸುವಂತಹ ವಿಷಯ ಅಲ್ಲ. ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ ಇಂತಹ ಇನ್ನೂ ಅನೇಕ ಪ್ರಮಾಣಗಳಿವೆ. ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಅನ್ನೋದು ಇದ್ದೇ ಇದೆ. ಇದನ್ನೇ ವಿಶೇಷವಾಗಿ ಶಂಕರರು ಈ ಲೋಕಕ್ಕೆ ವಿಶೇಷವಾಗಿ ತಿಳಿಸಿದ್ದಾರೆ. ವಿಷಯವನ್ನು ನಡೆದ್ರೆ ಶಂಕರರು ಈ ನಿರ್ಗುಣ ತತ್ವವನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಪರಮಾತ್ಮನಿಗೆ ಅನೇಕ ಗುಣಗಳಿವೆ, ಅಷ್ಟೆಲ್ಲ ಗುಣಗಳಿದ್ರು ನಿರ್ಗುಣ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಶಂಕರರ ನಿಂದನೆ ಮಾಡುವವರು ಇರ್ತಾರೆ ಲೋಕದಲ್ಲಿ. ಆದ್ರೆ ಅವರೆಲ್ಲರೂ ಸಹ ಇದನ್ನು ತಿಳ್ಕೊಳ್ಬೇಕು. ವಾಸ್ತವವಾಗಿ ಶಂಕರರು ಹೇಳಿದ್ದು ಯಾವುದು ಪ್ರಮಾಣ ಸಿದ್ಧವಾಗಿದೆ, ಯಾವುದನ್ನು ಸಹ ಅವರು ಕಲ್ಪಿತವಾಗಿ ಹೇಳಿದ್ದಲ್ಲ. ಅದು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಏನೇನಿದೆಯೋ, ಉಪನಿಷತ್ತುಗಳಲ್ಲಿ ಮತ್ತು ಆ ಪುರಾಣ ಇತಿಹಾಸಾದಿಗಳಲ್ಲಿ ಏನಿದೆಯೋ ಅದನ್ನೆಲ್ಲದನ್ನು ಅವಲೋಕನೆ ಮಾಡಿ ಅವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿಯೇ ನಾವು ಅವರ ಬಗ್ಗೆ ಹೇಳುವಾಗ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಅಂತ ಹೇಳೋದು. ಅವರು ಎಲ್ಲದನ್ನು ತಿಳಿದವರು, ಅದನ್ನೆಲ್ಲದನ್ನು ತಿಳಿದು ಅಲ್ಲಿ ಅದರ ಒಂದು ಸಾರವನ್ನು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನು ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಆದ್ರಿಂದ ಇಂತಹ ಒಂದು ಸಮಸ್ತ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಸಮಸ್ತ ವೈದಿಕ ವಾಂಗ್ಮಯದಲ್ಲಿರ್ತಕ್ಕಂತಹ ಆ ಸಾರವನ್ನು ಚೆನ್ನಾಗಿ ತಿಳಿದವರಾಗಿ ಅದನ್ನು ಅವರು ನಮಗೆ ತಿಳಿಸಿದ್ದಾರೆ ಅಂತಂದ್ರೆ, ಈಗ ಅಂಥವರನ್ನು ನಿಂದನೆ ಮಾಡುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಯಾರು ಅವರನ್ನು ನಿಂದನೆ ಮಾಡ್ತಾರೋ ಅವರು ಧರ್ಮದ್ರೋಹಿಗಳು. ಇದಕ್ಕಿಂತ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಅದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂತಹ ಒಂದು ನಿಂದನೆಯನ್ನು ಖಂಡನೆ ಮಾಡಬೇಕು. ಅದು ಎಲ್ಲಿದ್ರೂ ಸಹ ಅದನ್ನು ಎಲ್ಲರೂ ಸಹ ಖಂಡನೆ ಮಾಡಬೇಕು. ಇದು ಸಹಿಸುವಂತಹ ವಿಷಯ ಅಲ್ಲ. ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ ಇಂತಹ ಇನ್ನೂ ಅನೇಕ ಪ್ರಮಾಣಗಳಿವೆ. ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಅನ್ನೋದು ಇದ್ದೇ ಇದೆ. ಇದನ್ನೇ ವಿಶೇಷವಾಗಿ ಶಂಕರರು ಈ ಲೋಕಕ್ಕೆ ವಿಶೇಷವಾಗಿ ತಿಳಿಸಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತು